ಮನುಷ್ಯ ಆರೋಗ್ಯವಾಗಿದ್ದರೆ ಜೀವನ ಶೈಲಿಗೂ ಕೂಡ ಉತ್ತಮವಾಗಿರಲಿದ್ದು ಪ್ರತಿಯೊಬ್ಬರೂ ಆರೋಗ್ಯದ ಕಡೆ ಹೆಚ್ಚಿನ ಒತ್ತು ನೀಡಬೇಕೆಂದು ಎಸ್ಪಿ ಉಮಾಪ್ರಶಾಂತ್ ಕರೆ ನೀಡಿದರು. ದಾವಣಗೆರೆಯ ಜಿಲ್ಲಾ ಸಶಸ್ತ್ರ ಮೀಸಲು ಪಡೆ ಮೈದಾನದಲ್ಲಿ ಪೊಲೀಸ್ ಅಧಿಕಾರಿಗಳು, ಸಿಬ್ಬಂದಿಗಳು ಹಾಗೂ ಆಟೋ ಚಾಲಕರಿಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಹಮ್ಮಿಕೊಂಡಿದ್ದು, ಶಿಬಿರ ಉದ್ಘಾಟಿಸಿ ಅವರು ಮಾತನಾಡಿದರು. ರಸ್ತೆ ಸುರಕ್ಷತಾ ಸಪ್ತಾಹದ ಪ್ರಯುಕ್ತ ಆಟೋ ಚಾಲಕರಿಗೆ ಹಾಗೂ ಪೊಲೀಸ್ ಅಧಿಕಾರಿಗಳಿಗೆ ಸಿಬ್ಬಂದಿಗಳು ಉಚಿತ ಆರೋಗ್ಯ ಶಿಬಿರ ಹಮ್ಮಿಕೊಳ್ಳಲಾಗಿದೆ. ಪ್ರತಿಯೊಬ್ಬರೂ ಆರೋಗ್ಯ ಶಿಬಿರದಲ್ಲಿ ಪಾಲ್ಗೊಂಡು ಶಿಬಿರ ಯಶಸ್ವಿಗೊಳಿಸುವಂತೆ ಮನವಿ ಮಾಡಿದರು. ಮನುಷ್ಯನ ದೇಹ ವಾಹನ ಇದ್ದಂತೆ. ನಾವು ವಾಹನಗಳನ್ನು ಹೇಗೆ ಸರ್ವಿಸ್ ಮಾಡಿಸುತ್ತೇವೆಯೋ ಅದೇ ರೀತಿ ಮನುಷ್ಯನು ಕೂಡ ತನ್ನ ದೇಹವನ್ನು ಪರೀಕ್ಷೆ ಮಾಡಿಕೊಂಡು ಸದೃಢ ಆರೋಗ್ಯ ಕಾಪಾಡಿಕೊಳ್ಳಬೇಕೆಂದು ಕಿವಿಮಾತು ಹೇಳಿದರು. ಎಲ್ಲ ನಮ್ಮ ಹಿತವಚನೆ ಹೇಳಿದರೆ ಅದಕ್ಕೆ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳ್ತಾ, ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ನಮ್ಮ ಹೆಚ್ಚುವರಿ ಸಾಹೇಬರು ಸಹ ಹಾಜರಿದ್ದಾರೆ, ಅವರಿಗೂ ಸಹ ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಅದೇ ರೀತಿ ಡಾಕ್ಟರ್ ಅನುರೂಪ ಮೇಡಮ್ ಅವರು ಸಹ ಹಾಜರಿದ್ದಾರೆ, ಅವರಿಗೂ ಸಹ ಹೃದಯಪೂರ್ವಕ ರವಿಕುಮಾರ್ ಸಹ ಹಾಜರಿದ್ದಾರೆ. ಈ SSCC ಟ್ರಸ್ಟಿಂದ ಇದೇ ರೀತಿ ಪ್ರತಿ ವರ್ಷವೂ ಸಹ ಅವರು ಮಾಡ್ಕೊಂಡು ಬರ್ತಿದ್ದಾರೆ. ನಮಗೆ ಇದನ್ನು ಮುಂದುವರಿಸಲಿಕ್ಕೆ ಅವ್ರಿಗೆ ಕೇಳಿಕೊಡ್ತಾ ಅವ್ರಿಗೂ ಸಹ ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಈ ಕಾರ್ಯಕ್ರಮಕ್ಕೆ ಹಾಜರಿರ್ತಕ್ಕಂಥ ಎಲ್ಲ ಪ್ರಕಾಶ್ ಸರ್, ಶರಣ ಸರ್ಗೆ ಇನ್ನೆಲ್ಲರಿಗೂ ಸಹ ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳ್ತಾ ये हमें गोश्त बंद ಅಲ್ಲಿನೂ ಫುಲ್ ನರಸಿಂಹ ಮತ್ತು ಚೇರ್ ಹತ್ರ ಕೂತಾಡ್ರಿ ಹೊರಗೆ ಸರಿ. ತೋರಿಸ್ತಾರೆ
ಉಚಿತ ಆರೋಗ್ಯ ತಪಾಸಣೆ ಆಟೋ ಚಾಲಕರಿಗೆ ಮತ್ತು ನಮ್ಮ ಪೊಲೀಸ್ನವರಿಗೆ ಅಂತ ಹೇಳಿ ಆಯೋಜನೆ ಮಾಡಿದ್ದಾರೆ. ಮೊದಲನೇದಾಗಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಟ್ಟಿರುವಂತಹ ಅನುಪಮ ಅವರು, ಡಾಕ್ಟರ್ ಅನುಪಮ ಮೇಡಮ್ ಅವರು ಮತ್ತು ಡಾಕ್ಟರ್ ಧನ್ಯಕುಮಾರ್ ಸರ್ ಅವರೆಲ್ಲ ಟೀಮ್ಗೆ ನಾನು ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸ್ತೇನೆ. ಯಾಕೆ ಈ ರಸ್ತೆ ಸುರಕ್ಷತಾ ಮಾಸದಲ್ಲಿ ಇದನ್ನು ಮಾಡಿದ್ದೇವೆ ಅಂತ ಹೇಳಿದರೆ, ಮೊದಲು ನಿಮ್ಮ ಬಾಡಿ ಸರಿ ಇದ್ದರೆ ಅಥವಾ ನಿಮ್ಮ ಅಂಗಗಳೆಲ್ಲ ಕರೆಕ್ಟಾಗಿ ಕೆಲಸ ಮಾಡ್ತಿದ್ರಷ್ಟೇ ಗಾಡಿನ ಸರಿಯಾಗಿ ಓಡಿಸೋಕ್ಕಾಗುತ್ತೆ. ಹಾಗಾಗಿ ಗಾಡಿಗೆ ಯಾವ ರೀತಿ ಸರ್ವಿಸಸ್ ಆಗ್ತದೆ, ನಿಮ್ಮ ಬಾಡಿಗೂ ಕೂಡ ರೆಗ್ಯುಲರ್ ಆಗಿ ಅದೇ ರೀತಿ ಬೇಕಾಗುತ್ತೆ. ಈಗ ನಮಗೆ ಬರ್ತಾ ಇರುವಂತಹ ತುಂಬ BP, ಶುಗರ್, ಹಾರ್ಟ್ ರಿಲೇಟೆಡ್ ಬೇರೆ ಏನು ಇಶ್ಯೂಸ್ ಇದೆ, ಅದು ಮೇನ್ಲಿ ಡ್ಯೂ ನಮ್ಮ ಲೈಫ್ ಸ್ಟೈಲ್ ಇಲ್ಲ ಅಥವಾ ನಾವು ದಿನನಿತ್ಯ ಯಾವ ರೀತಿ ಕೆಲಸ ಮಾಡ್ತಾ ಇದ್ದೀವಿ, ನೆಗೆಟಿವ್ ಅವೇರ್ನೆಸ್. ಈಗ ರೆಗ್ಯುಲರ್ ಆಗಿ ಹೆಲ್ತ್ ಚೆಕಪ್ ಮಾಡ್ಕೊಳ್ಳೋದ್ರಿಂದ ಮುಂದೆ ಯಾವುದಾದ್ರೂ ಇಶ್ಯೂಸ್ ಇದ್ದರೆ ಅದು ಸೀರಿಯಸ್ ಆಗೋದನ್ನು ತಡೆಯಲಿಕ್ಕೆ ಸಾಧ್ಯ ಆಗುತ್ತೆ. ಮತ್ತು ನಿಮ್ಮ ಬಾಡಿ ಯಾವ ರೀತಿ ಕೆಲಸ ಮಾಡ್ತಾ ಇದೆ, ಫರ್ದರ್ ಏನಾದರೂ ಇದೆ, ಯಾವ ರೀತಿ ಟೇಕ್ ಕೇರ್ ಮಾಡಿಕೊಡ್ಬೇಕು, ಯಾವ್ಯಾವ ಪ್ಯಾರಾಮೀಟರ್ ಯಾವ್ಯಾವ ರೀತಿ ಇದೆ ಅಂತ ಹೇಳಿ. ಹಾಗಾಗಿ ಇದು ಒಂದು ಸಾಂಕೇತಿಕ ಅಷ್ಟೇ, ನಿಮಗೆ ನಿಮ್ಮ ಆರೋಗ್ಯದ ಮತ್ತು ವೈದ್ಯಕೀಯ ತಪಾಸಣೆಯ ಮಹತ್ವವನ್ನು ತಿಳಿಸ್ಕೊಡ್ಲಿಕ್ಕೆ ಅಷ್ಟೇ ಇದನ್ನು ಮಾಡಿದ್ದೇವೆ. ದಯವಿಟ್ಟು ಆಟೋ ಡ್ರೈವರ್ಸ್ ಆಗಿರ್ಬೋದು, ನಮ್ಮವರಾಗಿರ್ಬೋದು, ರೆಗ್ಯುಲರ್ ಆಗಿ ಹೆಲ್ತ್ ಚೆಕಪ್ಪನ್ನು ಮಾಡಿಸ್ಕೊಳ್ಳಿ. ಅದ್ರ ಜೊತೆಗೆ ನೀವು ಹೆಲ್ತಿ ಆಗಿರೋದ್ರ ಜೊತೆಗೆ ನಿಮ್ಮವರು ಈಗ ನಿಮ್ಮ ಮನೆಯವ್ರಿಗೆ ಕೂಡ ಕರ್ಕೊಂಡು ಬರ್ಬೋದು ಅಂತ ಹೇಳ್ತಾ ಇದ್ರು. ಇನ್ನೂ ಸಾಯಂಕಾಲದವರೆಗೆ ಕೂಡ ಇದು ಇದೆ. ಇದರ ಜೊತೆಗೆ ರಕ್ತದಾನ ಶಿಬಿರವನ್ನು ಕೂಡ ಆಯೋಜನೆ ಮಾಡಿದ್ದಾರೆ. ಮೊನ್ನೆ ತಾನೇ ನೀವು ನೋಡಿದ್ರೆ ನಮ್ಮ ಜಿಲ್ಲೆಯಲ್ಲಿರುವಂತಹ ರೆಡ್ ಕ್ರಾಸ್ ಸಂಸ್ಥೆಯ ಸುರೇಶ್ ಅಂಗವಾಡಿ ಅವರಿಗೆ ಕೂಡ ಪದ್ಮಭೂಷಣ ಪ್ರಶಸ್ತಿ ಕೂಡ ಸಿಕ್ಕಿದೆ. ಸೊ ಹಾಗಾಗಿ ರಕ್ತದಾನ ಮಾಡುವಂಥದ್ದು ಎಷ್ಟು ಮಹತ್ವ, ನಮ್ಮ ಜೀವ ಉಳಿಬೇಕು, ಅಷ್ಟೊಂದು ಜನ ಜೀವನ ನಡಿಬೇಕು, ಅದು ರಿಲೇಟೆಡ್ ಡಿಸೀಸಸ್ ಇದ್ದವ್ರಿಗೆ. ಹಾಗಾಗಿ ಅದನ್ನು ಕೂಡ ಈ ದಿವಸ ಆಯೋಜನೆ ಮಾಡಿದ್ದಾರೆ. ಯಾರಾದರೂ ಸ್ವಯಂ ಆಗಿ ಬಂದು ರಕ್ತದಾನವನ್ನು ಮಾಡಬೇಕು ಅನ್ನೋರು ಖಂಡಿತ ಪಕ್ಕದ ಹಾಲ್ನಲ್ಲಿ ಅದಕ್ಕೆ ಕೂಡ ವ್ಯವಸ್ಥೆ ಮಾಡಿದ್ದಾರೆ. ಒಟ್ಟಾರೆಯಾಗಿ ಈ ದಿವಸ ಈ ಒಂದು ಆರೋಗ್ಯ ತಪಾಸಣಾ ಶಿಬಿರವನ್ನು ಆಯೋಜನೆ ಮಾಡಿರುವಂತಹ ನಮ್ಮ DSP ಸಿಟಿ ಅವರಾಗಿರ್ಬೋದು, ಅವರೆಲ್ಲ ಟೀಮು ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ. ಅವ್ರಿಗೆ ಕೂಡ ಧನ್ಯವಾದಗಳನ್ನು ತಿಳಿಸ್ತೇನೆ. ಈವ್ನಿಂಗ್ವರೆಗಿರುವಂತಹ ಈ ಒಂದು ಶಿಬಿರವನ್ನು ಯಶಸ್ವಿಯಾಗಿ ಸರಿಯಾಗಿ ಉಪಯೋಗ ಮಾಡಿಸ್ಕೊಳ್ಳಿ. ಹೆಲ್ತಿ ಆಗಿರೋಣ, ಬಿ ಹೆಲ್ತಿ, ಸ್ಟೇ ಫಿಟ್, ಸ್ಟೇ ಹೆಲ್ತಿ ಅಂತ ಹೇಳ್ತೇನೆ. ಥ್ಯಾಂಕ್ ಯು.